ಎಲ್ರಿಗೂ ನಮಸ್ಕಾರ. ಒಂದು ಆಲೋಚನೆ ನಮ್ಮ ಜೀವನ ಬದಲಿಸಬಹುದು. ಇವತ್ತಿನ ದಿನ ನಾವು ಗರ್ಭಧಾರಣೆ ಮತ್ತು ಯೋಗ ಅನ್ನೋ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಹೊಸ ಜೀವನವನ್ನು ಹೊತ್ತುಕೊಂಡಿರುವುದು ಜೀವನದ ಅತ್ಯಂತ ಅಮೂಲ್ಯ ಕ್ಷಣವಾಗಿದೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ನಿಮ್ಮ ಮಗುವಿನ ಬೆಳವಣಿಗೆಯು ತುಂಬ ಮುಖ್ಯ. ಅದಕ್ಕೆ ಸಹಾಯ ಮಾಡುವ ಸುಲಭ ಮತ್ತು ಸುರಕ್ಷಿತ ಮಾರ್ಗವೇ ಯೋಗ. ಹಾಗಾದರೆ ಗರ್ಭಧಾರಣೆಯಲ್ಲಿ ಯೋಗ ಹೇಗೆ ಸಹಾಯ ಮಾಡುತ್ತೆ, ಯಾವ ಯೋಗಾಸನಗಳನ್ನು ಮಾಡಬಹುದು ನೋಡೋಣ ಇಂದಿನ ವಿಡಿಯೋದಲ್ಲಿ. ಗರ್ಭಧಾರಣೆಯನ್ನು 3 ಹಂತಗಳಾಗಿ ವಿಭಾಗಿಸಲಾಗುತ್ತೆ. 1 ರಿಂದ 3 ತಿಂಗಳು 1ನೇ ವಿಭಾಗ, ಮತ್ತು 3 ರಿಂದ 6 ತಿಂಗಳು, ನಂತರ 6 ರಿಂದ 9 ತಿಂಗಳು. ಎಲ್ಲ ಸ್ಥಿತಿಯಲ್ಲೂ ಮಾಡಬಹುದಾದಂತಹ ಈಸಿಯಾದಂತಹ ವ್ಯಾಯಾಮ ಅಂದರೆ ವಾಕಿಂಗ್ ಆಗಿದೆ. ಇದು ತೊಡೆ ಮತ್ತು ಸೊಂಟದ ಸ್ನಾಯುಗಳನ್ನು ಬಲಗೊಳಿಸುತ್ತದೆ, ಫ್ಲೆಕ್ಸಿಬಿಲಿಟಿಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ ನಾವು ಹಾರ್ಮೋನ್ ತೆರೆಗೆ ಸಹಾಯ ಆಗೋ ಹಾಗೆ ವಾಕಿಂಗನ್ನು ಮಾಡಬೇಕು. ವಾಕಿಂಗ್ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ಟೈಮ್ ಮಾಡಿದರೆ ತುಂಬ ಒಳ್ಳೆಯದು. ಆದರೆ ಬೆಳಗ್ಗೆ ಟೈಮ್ ನಮಗೆ ವಾಕಿಂಗ್ ಮಾಡೋದಕ್ಕೆ ಆಗಲ್ಲ ಅಂದರೆ ಬೇರೆ ಯಾವುದೇ ಟೈಮಲ್ಲಾದರೂ ನಾವು ವಾಕಿಂಗನ್ನು ಮಾಡಬಹುದು. ಊಟದ ನಂತರ ತಕ್ಷಣಕ್ಕೆ ವಾಕಿಂಗನ್ನು ಮಾಡಬಾರ್ದು. ಉಳಿದ ಎಲ್ಲ ಸಮಯದಲ್ಲೂ ಸಹ ವಾಕಿಂಗನ್ನು ಮಾಡಬಹುದು. ಮೊದಲ 3 ತಿಂಗಳುಗಳಲ್ಲಿ 15 ನಿಮಿಷಗಳ ಕಾಲ ವಾಕಿಂಗನ್ನು ಮಾಡಿದರೆ ಒಳ್ಳೆಯದು. ಮತ್ತು 3 ರಿಂದ 6 ತಿಂಗಳ ಸಮಯದಲ್ಲಿ 30 ನಿಮಿಷ ವಾಕಿಂಗನ್ನು ಮಾಡಿದರೆ ಒಳ್ಳೆಯದು. ನಂತರ 6 ರಿಂದ 9 ತಿಂಗಳು ಇರುವಾಗ 45 ನಿಮಿಷಗಳ ಕಾಲ ವಾಕಿಂಗನ್ನು ಮಾಡಬಹುದು. ನಂತರ ಯಾವ್ಯಾವ ಆಸನಗಳನ್ನು ಮಾಡಬೇಕು ಅಂದರೆ ಸುಖಾಸನ, ಪದ್ಮಾಸನ, ವಜ್ರಾಸನ ಇವುಗಳನ್ನು ಮಾಡಬಹುದು. ತರಕಾರಿ ಕತ್ತರಿಸೋದು, ಚಪಾತಿಯನ್ನು ಲಟ್ಟಿಸೋದು, ಬರೆಯೋದು, ಈ ರೀತಿಯ ಕೆಲಸಗಳನ್ನು ಕುರ್ಚಿಯಲ್ಲಿ ಕುಳಿತುಕೊಂಡು ಅಥವಾ ನಿಂತುಕೊಂಡು ಕೆಲಸ ಮಾಡೋದ್ರ ಬದಲು ಸುಖಾಸನ ಅಥವಾ ಪದ್ಮಾಸನದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ವಜ್ರಾಸನವನ್ನು ಮಾಡಬಹುದು. ಇದರಿಂದನೂ ಸಹ ಗರ್ಭಾವಸ್ಥೆಯಲ್ಲಿ ಜೀರ್ಣಕ್ರಿಯೆ ಆಗಲು ತುಂಬ ಒಳ್ಳೆಯದು. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಈ ಎಲ್ಲ ಆಸನಗಳನ್ನು ಸುಖಾಸನ ಆಗಿರಲಿ, ಪದ್ಮಾಸನ ಆಗಿರಲಿ, ವಜ್ರಾಸನ ಆಗಿರಲಿ ದಿನಕ್ಕೆ 10 ನಿಮಿಷಗಳ ಕಾಲ, ಒಂದು ಆಸನವನ್ನು 10 ನಿಮಿಷಗಳ ಕಾಲ ಮಾಡಿದರೆ ದೇಹಕ್ಕೆ ತುಂಬ ಒಳ್ಳೆಯದು. ಸುಖಾಸನದ ಪ್ರಯೋಜನಗಳು ಏನೇನು ಅಂದರೆ ದೇಹದಲ್ಲಿ ರಕ್ತದ ಹರಿವನ್ನು ಹೆಚ್ಚಿಸ್ತದೆ, ಮತ್ತು ಮಾನಸಿಕ ಒತ್ತಡವನ್ನು ನಿವಾರಿಸ್ತದೆ. ನಿದ್ರೆ ಬರೋದಿಲ್ಲ ಅಲ್ವಾ, ಅದನ್ನು ಸಹ ಇದು ಆರಾಮವಾಗಿ ನಿದ್ರೆ ಬರೋ ಹಾಗೆ ಮಾಡುತ್ತೆ. ಸುಖಾಸನ ಮಾಡುವಾಗ ಮೊಣಕಾಲುಗಳನ್ನು ನೆಲದ ಮೇಲೆ ಇಡುವುದು ಸುಲಭವಾಗುತ್ತೆ. ಹಾಗಾಗಿ ಈ ಎಲ್ಲ ಆಸನಗಳನ್ನು ಮತ್ತು ಸುಖಾಸನವನ್ನು ಮಾಡಬೇಕು. ಸಾಮಾನ್ಯವಾಗಿ ಗರ್ಭಿಣಿ ಮಹಿಳೆ ದೀರ್ಘ ಉಸಿರಾಟ ಮಾಡೋದು ತುಂಬ ಕಷ್ಟ. ಆದ್ದರಿಂದ ದೀರ್ಘ ಉಸಿರಾಟ ಮಾಡಬೇಕು ಅಂದರೆ ನಾವು ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮದಿಂದ ಏನೇನು ಲಾಭ ಅಂತಂದರೆ ಭ್ರೂಣದ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ, ಮತ್ತು ಗರ್ಭಿಣಿ ಮಹಿಳೆಗೂ ಸಹ ಆಯಾಸ ಆಗಲ್ಲ, ಮನಸ್ಸು ಶಾಂತವಾಗಿರುತ್ತೆ, ಮತ್ತು ಖಿನ್ನತೆ, ಕೋಪದಂತಹ ಅಸ್ವಸ್ಥತೆಗಳಿಂದ ಇದು ಪ್ರಾಣಾಯಾಮವನ್ನು ಮಾಡೋದ್ರಿಂದ ಕೋಪ, ಖಿನ್ನತೆ ಇದೆಲ್ಲ ಕಂಟ್ರೋಲ್ ಆಗುತ್ತೆ. ಮನಸ್ಸು ಶಾಂತವಾಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ, ಮತ್ತು ಉತ್ತಮ ನಿದ್ರೆಗೂ ಸಹ ಇದು ಹೆಲ್ಪ್ ಮಾಡುತ್ತೆ. ಇದು ಪ್ರಾಣಾಯಾಮ ಮಾಡೋದ್ರಿಂದ ಮೊದಲ 3 ತಿಂಗಳುಗಳಲ್ಲಿ ಬರುವ ವಾಂತಿ, ಅಸಿಡಿಟಿ ಮೊದಲಾದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಮತ್ತು ಇದರಿಂದ ಮೂತ್ರದ ವ್ಯವಸ್ಥೆ ಕಾರ್ಯನಿರ್ವಹಣೆಯೂ ಸಹ ಕರೆಕ್ಟಾಗಿ ಆಗೋ ಹಾಗೆ ಮಾಡುತ್ತೆ, ಮತ್ತು ನಾರ್ಮಲ್ ಹೆಲ್ತಿಗೆ ಸಹ ಇದು ಸಹಾಯವಾಗಿದೆ. ಆದರೆ ಇದನ್ನು ತಪ್ಪಾಗಿ ಮಾಡೋದ್ರಿಂದ ಅಡ್ಡ ಪರಿಣಾಮಗಳು ಸಹ ಬರುತ್ತೆ. ಹಾಗಾಗಿ ಕರೆಕ್ಟಾಗಿ ಇದನ್ನು ಮಾಡಬೇಕು. ಪ್ರಾಣಾಯಾಮ ಮಾಡುವ ಸ್ಥಳ ಯಾವಾಗಲೂ ಸ್ವಚ್ಛವಾಗಿ, ಶಾಂತವಾಗಿ, ಗಾಳಿ ಬೆಳಕು ಬರೋ ರೀತಿಯಲ್ಲಿ ಕುಳಿತುಕೊಂಡು ಈ ವ್ಯಾಯಾಮವನ್ನು ಮಾಡಬೇಕು. ಇದರಿಂದ ಮನಸ್ಸಿಗೆ ಶಾಂತಿ, ಸಂತೋಷ ಮತ್ತು ಉಸಿರಾಟದತ್ತ ಗಮನ ಹರಿಸಲು ಹೆಲ್ಪ್ ಆಗುತ್ತೆ. ಹೆರಿಗೆಯ ಸಮಯದಲ್ಲಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಹೆರಿಗೆಯ ಸಮಯದಲ್ಲಿ ಆಯಾಸ ಆಗಲ್ಲ, ನೋವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ, ಮತ್ತು ನಾರ್ಮಲ್ ಹೆರಿಗೆ ಸಹಾಯ ಆಗುತ್ತೆ. ಓಂಕಾರ ಜಪವನ್ನು ಮಾಡಬಹುದು. ಪ್ರಾಣಾಯಾಮದ ಅತ್ಯುತ್ತಮ ವಿಧಾನ ಅಂದರೆ ಓಂಕಾರ ಜಪ. ಇದನ್ನು ನೀವು ನಿಯಮಿತವಾಗಿ ಜಪಿಸುವುದರಿಂದ ಪ್ರಾಣಾಯಾಮದ ಎಲ್ಲ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು.
ಶವಾಸನವನ್ನು ಸಹ ಮಾಡಬಹುದು. ಕೆಲವರು ಸ್ಟ್ರೈಟಾಗಿ ಮಲಗಬಾರ್ದು, ಶವಾಸನ ಆ ಥರ ಆ ರೀತಿಯಲ್ಲಿ ಮಲಗಬಾರ್ದು ಅಂತ ಹೇಳ್ತಾರೆ. ಆದರೆ ಶವಾಸನ ಮತ್ತು ಯೋಗ ನಿದ್ರೆಯನ್ನು ಮಾಡಬಹುದು. ಗರ್ಭಾವಸ್ಥೆಯಲ್ಲಿ 9 ತಿಂಗಳ ಕಾಲವೂ ಮಾಡಬಹುದಾದ ವ್ಯಾಯಾಮ ಅಂದರೆ ಅದು ಶವಾಸನ ಆಗಿದೆ. ಗರ್ಭಾವಸ್ಥೆಯಲ್ಲಿ ನಿರಂತರವಾಗಿ ಬದಲಾವಣೆಗಳಾಗೋದ್ರಿಂದ ಗರ್ಭಿಣಿಯಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಶವಾಸನವನ್ನು ಮಾಡೋದ್ರಿಂದ ಮನಸ್ಸನ್ನು ಶಾಂತವಾಗಿ ಇಡಲು ಮತ್ತು ಹಾರ್ಮೋನುಗಳನ್ನು ಸಮತೋಲನಕ್ಕೆ ತರಲು ಶವಾಸನ ಒಂದು ಮುಖ್ಯವಾದ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮಹಿಳೆಯು ತಿಂಗಳುಗಳು ಹೆಚ್ಚಾದಂತೆ ಅಂದರೆ ಹೊಟ್ಟೆ ದೊಡ್ಡದಾದಂತೆ ಅವಳಿಗೆ ಸೊಂಟ ಮತ್ತು ಕುತ್ತಿಗೆಯಲ್ಲಿ ನೋವು ಕಂಡುಬರುವಂಥ ಪರಿಸ್ಥಿತಿ ಇರುತ್ತೆ. ಆ ಸಮಯದಲ್ಲಿ ಶವಾಸನ ಮತ್ತು ಯೋಗ ನಿದ್ರೆ ಇದನ್ನು ಮಾಡೋದ್ರಿಂದ ಪ್ರಾಣಶಕ್ತಿ ಮತ್ತು ರಕ್ತ ಪರಿಚಲನೆಗೆ ಸಹಾಯ ಆಗುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ವಾಕಿಂಗ್, ಪ್ರಾಣಾಯಾಮ ಮತ್ತು ಈ ಆಸನಗಳನ್ನು ಮಾಡಬಹುದು. ಮತ್ತು ಈ ಆಸನಗಳು ಇವುಗಳನ್ನು ಮಾಡೋಕ್ಕೂ ಮೊದಲು ನಾವು ನೆನಪಿಟ್ಕೊಳ್ಬೇಕಾದಂತಹ ಕೆಲವು ಮುಖ್ಯ ವಿಷಯಗಳು ಏನೆಂದರೆ ಪ್ರಾರ್ಥಿಸುವುದು, ಅತಿಯಾಗಿ ಗಾಳಿ ಬೀಸದ ಕಡೆ ಇರುವುದು, ಹೊಟ್ಟೆ ತುಂಬ ತುಂಬಿರಬಾರ್ದು ಮತ್ತು ಹೊಟ್ಟೆ ಸ್ವಚ್ಛವಾಗಿರಬೇಕು, ಸಡಿಲವಾದ ಬಟ್ಟೆಗಳನ್ನು ಧರಿಸಬೇಕು, ಮತ್ತು ತಿಳಿದ ಹಾಗೆ ಆಸನಗಳನ್ನು ಮಾಡಬಹುದು. ಇವುಗಳನ್ನು ನೆನಪಿಟ್ಕೊಂಡು ವಾಕಿಂಗ್ ಆಗಿರಲಿ, ಪ್ರಾಣಾಯಾಮ ಆಗಿರಲಿ ಮತ್ತು ಆಸನಗಳನ್ನು ಮಾಡಬೇಕು. ಸರಿಯಾದ ರೀತಿಯಲ್ಲಿ ಯೋಗ ವ್ಯಾಯಾಮಗಳನ್ನು ಮಾಡಿದರೆ ಇದು ನಿಮ್ಮ ಆರೋಗ್ಯಕ್ಕೂ ನಿಮ್ಮ ಮಗುವಿನ ಬೆಳವಣಿಗೆಗೂ ತುಂಬ ಸಹಾಯ ಮಾಡುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬ ಅಮ್ಮಂದಿರಿಗೂ ಸಹ ತಾಯಿಗೂ ಸಹ ಸಹಾಯ ಮಾಡಿ. ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಹೆಲ್ದಿ ಪ್ರೆಗ್ನೆನ್ಸಿ ಟಿಪ್ಸ್ಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದ.